ಇವಾಗ ಏನಾಯ್ತು ಹೇಳು ಚಪಾತಿ ತಗೊಂಬರಕ್ಕೆ ಹೋಗಿನಿ ಇವಾಗ ಚಪಾತಿ ತಗೊಂಬರೋಣ ಅಂತ ಹೋದೆ ಆಲ್ಮೋಸ್ಟ್ ನಾನು ಗೂಗಲ್ ಪೇನೇ ಮಾಡಿ ಚಪಾತಿ ತಗೊಂಬರೋದು ಹೋಟ್ಲಿಗೆ ಸೊ ಜಸ್ಟ್ ಇವಾಗ ತಗೊಂಬಂದೆ ಚಪಾತಿನ ತಗೊಂಬರ್ತಿರ್ತೀನಿ ಇವತ್ತು ಹೋಗಿನಿ ನೆನಪಿಲ್ಲ ನನಗೆ ದುಡ್ಡು ತಗೊಂಡು ಹೋಗೋಣ ನೆನಪಿಲ್ಲ ಒಬ್ಬರು ಗೂಗಲ್ ಪೇ ಮಾಡೋದಲ್ಲ ಅಂತ ಹೋಗಿನಿ ಅಲ್ಲೋ ಮೊಬೈಲ್ ತೆಗಿತೀನಿ ಇದೈತಲ್ಲ ಮತ್ತು ಆನ್ ಮಾಡಿದ್ರೆ ಕಷ್ಟ ಸೊ ಹಂಗಾಗಿ ಉದ್ರಿ ಹೇಳಿ ತೊಗೊಂಬಂದಿನಿ ಮತ್ತು ನಾಳೆ ಕೊಡ್ಬೇಕು ನಾಳೆ ಕೊಡ್ತೀನಿ ಅಂದೆ ನಾಳೆ ಕೊಡ್ತೀನಪ್ಪ ಅಂದೆ ಇರ್ಲಿ ಹೋಣ ಅಂದ ಅಕಸ್ಮಾತ್ ಏನಾರು ಹಿಂಗೆ ಚಾಲೆಂಜ್ ಮಾಡ್ತೀವಿ ಅಂದ್ರೆ ಎಲ್ಲದಕ್ಕೂ ರೆಡಿ ಇರಬೇಕು ಭಾಳ ಹುಷಾರಾಗಿರ್ಬೇಕು ಮೊಬೈಲ್ದಂಗೆ ಇರ್ತೀವಿ ಅಂದ್ರೆ ಭಾಳ ಕಷ್ಟ ಮೊಬೈಲ್ ಇದ್ದು ನೆಟ್ವರ್ಕ್ ಇಲ್ದಂಗೆ ಇರ್ತೀವಿ ಅಂದ್ರೆ ಭಾಳ ಕಷ್ಟ ಬಟ್ ಸಾಯಂಕಾಲ 6 ತನಕ ಫೇಸ್ ಮಾಡೋಣ ಏನನ್ನಕತ್ತೆ ಅಂತೇಳಿ ಬಾ ಒಳ ಹಿಂಗೆ ಬಾ ನೋಡಿ ಹೆಂಗೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಬಂದು ವಿಶ್ ಮಾಡಂಗೆ ಐತಿ ಅಯ್ಯ ನೀನು ನಾಳೆ ಸಾಯಂಕಾಲ ಬರೋಣ ಅಂತ ಮಾತಾಡಿದ್ವಾ ಥ್ಯಾಂಕ್ ಯು ಬೋತ್ ಎಡ್ಸ್ ನಾನೇನೆ ಗಜಿರಿ ಮಡಿಕೇನಿ ನೀನು ಸ್ಟುಡಿಯೋದಾಗ ಬರ್ತಾರೆ 3:47 ಆಗಿದೆ ನಾ ಫ್ಲೈಟ್ ಮುಡಿ ಆಗಿರೋದು ಹಂಗೇ ಇದೆ ಸೊ ಪ್ರೆಸೆಂಟ್ ಹೋಟ್ಲೆಲ್ಲ ಮುಗೀತು ಕದಾಗ್ತಾ ಇದ್ದೀನಿ ಇವಾಗ ಮನೆಗೆ ಹೋಗಿ ಸ್ವಲ್ಪ ಸಾಯಂಕಾಲ ಮಾಡ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ಸ್ವಲ್ಪ ಫ್ರೆಶ್ ಆದಮೇಲೆ ಸೀದಾ ಕೇಕ್ ತೊಗೊಂಬರೋಕೋಬೇಕು ಸೊ ಅವಾಗ ಸಿಗ್ತೀನಿ ನಿಮಗೆ ಏನು ಗೊತ್ತಾ ಬೆಳಗ್ಗೆಯಿಂದ ಫಸ್ಟ್ ಟೈಮ್ ಮೊಬೈಲ್ ಯೂಸ್ ಮಾಡ್ದಂಗೆ ಮಿಡ್ ಬೆಳಗಿನ ಜಾವ 12:45 3:48 ಹತ್ತಿರ 4 ಗಂಟೆ ಆಯಿತು ಏರೋಪ್ಲೇನ್ ಮೂಡ್ನಲ್ಲಿ ಹಂಗೇ ಇದೆ 6 ಗಂಟೆಗೆ ಆನ್ ಮಾಡ್ತೀನಿ 6 ಗಂಟೆ ಆನ್ ಮಾಡಿದಾಗ ತೋರಿಸ್ತೀನಿ ನಿಮಗೆ ಯಾರ್ಯಾರು ಮೆಸೇಜ್ ಮಾಡಿದ್ರು ಏನೇನು ಎಷ್ಟು ಮಿಸ್ ಕಾಲ್ ಬಂದಿದ್ದಾವೆ ಏನಂತ ತೋರಿಸ್ತೀನಿ ನಿಮಗೆ ಎಲ್ಲರೂ ನಮ್ಮ ಸೊಸಿ ಊರಿಗೆ ಹೊಂಟಾರೆ ಕೇಕ್ ಕಟ್ ಮಾಡ್ಸ್ಕೊಂಡು ಹೋಗಂತಾರೆ ಆರಾಮಾಗಿರಮ್ಮ ಅಂದರೆ ಸೊ ಏನಿಲ್ಲ ಒಕ್ಕಿದ್ದಿಲ್ಲ ಸೊ ಒಟ್ಟು ಇವಾಗ ಏನಾಯ್ತು ಊರಾಗೂ ಕಾಂಪಿಟೇಷನ್ ವ್ಯವಹಾರಗಳು ಸ್ಟಾರ್ಟ್ ಆಗ್ಬಿಟ್ಟವೆ ಸೊ ಕಾಂಪಿಟೇಷನ್ ಇವೇ ಆಗ್ತಿರೋದಕ್ಕೆ ಹೋಗ್ತಾಯಿದ್ದಾರೆ ಫಸ್ಟ್ ಟೈಮ್ ಬರ್ತಡೇ ಮುಗಿಸ್ಕೊಂಡು ಹೋಗಂತ್ರಿ ಕೇಕ್ ಅಷ್ಟು ದೊಡ್ಡದು ಆರ್ಡ್ರ್ ಮಾಡೀನಿ ಯಾರ್ಯಾರು ತಿನ್ಬೇಕು ಗೊತ್ತಾಗಲ್ದು ಹ್ಯಾಪಿ ಜರ್ನಿ ಮುಂಚೆ ಅವನ್ನೆಲ್ಲ ಬಿಟ್ಟು ಹೆಲ್ಮೆಟ್ ಹಾಕ್ಯಂದು ಸೇಫಾಗಿ ರೆಡಿ ಮಾಡೋದು ಕಲಿ ಸೊ ಎಲ್ಲೇ ಹೋದ್ರು ಈ ಥರ ಹೆಲ್ಮೆಟ್ಗಳನ್ನ ಸೇಫ್ ಹಾಕ್ಯಂದು ಕಲೀರಿ ಹೆಲ್ಮೆಟ್ ಹಾಕ್ಯಂದ್ಮೇಲೆ ಈ ಥರ ಸ್ಟ್ರ್ಯಾಪ್ ಆಗ್ತಿದ್ದಲ್ಲ ಇವಾಗ ಆಗತ್ತೆ ಹೌದಾ ಬಾಯ್ 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 ಜಸ್ಟ್ ಹೋಟ್ಲಿಂದ ಬಂದು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆದ ಇವಾಗ ಸೊ ನಮ್ಮ ಸೊಸೆಯರು ಇದ್ದು ಬರ್ತ್ಡೇ ಮುಗಿಸ್ಕೊಂಡು ಹೋಗ್ರಿ ಅಂತ ಹೇಳಿದೆ ಬಟ್ ಅವ್ರ ಊರಲ್ಲಿ ಹೆಂಗೆ ಅಂದರೆ ಈಗ ಎಲ್ಲ ಕಡೆಗೂ ಕಾಂಪಿಟೇಷನ್ ಹೊರಬಿಟ್ಟಿದ್ದಾವೆ ಸೊ ಅವ್ರ ಊರಲ್ಲಿ ಇವಾಗ 1-2 ಹೋಟ್ಲು ರೆಡಿಯಾಗಿದೆ ಅಂತೆ ಸೊ ಹಂಗಾಗಿ ಸುಮ್ಮನೆ ರಜಾ ಮಾಡ್ತಾಯಿದ್ರೆ ಸರಿ ಅನ್ಸಲ್ಲ ಸೊ ಅವರು ಕಟ್ಟ ಹೋಗಿರ್ತಾವಲ್ಲ ಸೊ ಹಂಗಾಗಿ ಇಲ್ಲ ಹೋಗ್ಬಿಡ್ತೀನಿ ಆಗ ಕಳಿಸ್ಕೊಟ್ಟೆ ಅವ್ರು ಫಸ್ಟ್ ಟೈಮ್ ದಾವಣಗೆರೆ ಬಂದು ಬೆಳಗ್ಗೆ ಅಲ್ಲ ಮಧ್ಯಾಹ್ನ ಬಂದು ಸಾಯಂಕಾಲ ಹೋಗ್ತಾರೆ ಇದೆ ಫಸ್ಟ್ ಟೈಮು ಏನು ಮಾಡೋಕ್ಕಾಗಲ್ಲ ಕಮಿಟ್ಮೆಂಟ್ ಅಂತ ಇರ್ತಾವಲ್ಲ ಲೈಫ್ನಾಗೆ ಏನು ಮಾಡೋಕ್ಕಾಗಲ್ಲ ಕಮಿಟ್ಮೆಂಟ್ ಒಪ್ಕೊಂಡ್ಮೇಲೆ ಲೈಫ್ ನಡೀತಾ ಇರ್ತಾರೆ ಕೇಕ್ ಎಷ್ಟು ಕೆ ಜಿ ಆರ್ಡರ್ ಮಾಡಿದ್ದೀನಿ ಏನು ನಿಮಗೆ ಸದ್ಯದಲ್ಲೇ ಗೊತ್ತಾಗುತ್ತೆ ಪ್ರೆಸೆಂಟ್ ಟೈಮ್ ಇವಾಗ 5:37 ಆಗಿದೆ 6 ಗಂಟೆಗೆ ಆನ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಸೊ ನೋಡಿರಿ ಇಲ್ಲಿ ಸಿಂಬಲ್ ಇದೆ ಫ್ರೆಂಡ್ಸ್ ಪ್ರೆಸೆಂಟ್ ಇವಾಗ ಟೈಮ್ ಎಷ್ಟಪ್ಪ ಅಂದರೆ 6:05 ಫ್ಲೈಟ್ ಮೋಡಲ್ಲೇ ಇದೆ 6 ಗಂಟೆಗೆ ಫ್ಲೈಟ್ ಮೋಡ್ ತೆಗಿತೀನಿ ಅಂತ ಹೇಳಿದ್ದೆ ಸೊ 6:05ಕ್ಕೆ ಫ್ಲೈಟ್ ಮೋಡಿಂದ ಶಿಷ್ಯ ಸೊ ಲೈಫಲ್ಲಿ ಫಸ್ಟ್ ಟೈಮ್ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ 12:45ರಿಂದ 6 ಗಂಟೆ ತನಕ ಇದ್ದಿದ್ದು ನಾನು ಸೊ ಫ್ಲೈಟ್ ಮೋಡ್ ತೆಗಿತಾ ಇದ್ದೀನಿ ನೋಡೋಣ ಎಷ್ಟು ಮೆಸೇಜ್ಗಳು ಬರ್ತವೆ ಏನು ಅಂತೇಳಿ ಸ್ಟಾರ್ಟ್ ಆದವು ಪಟ 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 ಅಂತ ಸ್ಟಾರ್ಟ್ ಆಗೋದ ಸ್ಟಾರ್ಟ್ ಆದವು ಸುಮ್ಮ ಬರ್ತಾ ಇದ್ದಾವೆ ನೋಡ್ರಿ ಬರ್ತಾ ಇದ್ದಾವೆ ಮೆಸೇಜ್ಗಳು ಬರ್ತದಾವೆ 32 ಮೆಸೇಜ್ 34 40 ಮೆಸೇಜ್ಗಳು ಸೊ ಫೈನಲಿ 6:07ಕ್ಕೆ ಎಲ್ಲ ಮೆಸೇಜ್ಗಳು ಬಂದಿದ್ದಾವೆ ಇನ್ಸ್ಟಾಗ್ರಾಮಲ್ಲೂ ಫುಲ್ ಬಂದಿದ್ದಾವೆ ಯಾರ್ಯಾರು ಬೆಳಗಿಂದ ವಿಶ್ ಮಾಡಿದ್ರೆ ಎಲ್ಲರಿಗೂ ರಿಪ್ಲೈ ಮಾಡ್ಬೇಕು ಇವಾಗ ಸೊ ನಿಮಗೆ ಕೇಕ್ ತೊಗೊಂಬರ್ಬೇಕಂತೆಲ್ಲ ಅವಶ್ಯಕತೀನಿ ಎಲ್ಲರಿಗೂ ಫಸ್ಟ್ ವಿಶ್ ಇದು ಮಾಡೋಣ ರಿಪ್ಲೈ ಮಾಡ್ಬೇಕಿಲ್ಲ ಅಂದರೆ ಬೈದು ಬಿಡ್ತಾರೆ ಅಷ್ಟೇ ಏನೋ ಒಂಥರ ಮಜಾ ಅನಿಸ್ತೈತೆ ಸೊ ಕೇಕ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ಮತ್ತು ಅಜಯ ಸೊ ಒಬ್ಬನೇ ಹೋದ್ರೆ ಆಗಲ್ಲ ಹೆವಿ ಕೇಕಲ್ಲ ಹಂಗೆ ಇಬ್ಬರು ಹೋಗ್ತಾ ಅವ್ರಿಗೆ ಕೇಕ್ ತಗೊಳೋದು ಬಂದೀವಿ ನಮ್ಮ ಮನೆಯಲ್ಲಿ ಕಸಿನ್ ಮನೆಯಲ್ಲಿ ಏನೇ ಇದ್ರೂ ಸೊ ಕೇಕ್ ಅದು ತೊಗೊಂಬರೋದು ಎಲ್ಲಿಂದಾನೆ ಇದು ನಮ್ಮ ಫ್ರೆಂಡ್ ಶಾಪು ಶ್ರೀ ಗುರು ಕೊಟ್ಟೂರೇಶ್ವರ ಅಂತೇಳಿ ಇಲ್ಲಿ ಮೋರ್ ಐತಲ್ಲ ದಾವಣಗೆರೆ ಐ.ಟಿ.ಐ ಕಾಲೇಜ್ ಅಲ್ಲ ಸರ್ ಎಮ್ ಯು ಕಾಲೇಜ್ ಐತಲ್ಲ ಅದ್ರ ಆಪೋಸಿಟ್ ಇರೋದೆ ಬ್ರದರ್ ಶಾಪು K2B ಕೇಕ್ಸ್ ಬನ್ನಿ ತೊಗೊಂಬರೋಣ ಜೂನಿಗೆ ಜಾಸ್ತಿ ನಾನು ಆಲ್ಮೋಸ್ಟ್ ನನ್ನ ಬಟ್ಟರಿಗೆ ಎಲ್ಲ ತಗೊಂತಿರೋದು ಇಲ್ಲಿಂದ ನಮ್ಮ ಕಸಿನ್ ಆದರೂ ಅಷ್ಟೇ ಯಾರೋ ಅಷ್ಟೇ ತಗೊಂತಾರೆ ಆಲ್ಮೋಸ್ಟ್ ಇಲ್ಲಿಂದ
ಇನ್ನಲ್ಲಿ ಕೇಕ್ ತಗೊಂಡಿದ್ದಾಯಿತು. ಸೊ ಬನ್ನಿ ಯಾವ್ದು ಕೇಕ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇವಾಗ ತೋರಿಸ್ತಾರದು ನೋಡಿ ದಯವಿಟ್ಟು ಯಾರು ಬೈಯಕ್ಕೆ ಹೋಗ್ಬೇಡ್ರಿ. ಏನು ಬ್ರೋ ಬೆಳಗ್ಗಿಂದ ಈ ರೇಂಜಿಗೆ ಹೈಪ್ ಕೊಟ್ಟು ಏನು ಇವಾಗ ಈ ಥರ ತೋರಿಸ್ತಾ ಇದ್ದೀರಿ ಅಂತೇಳಿ. ನಾನು ಮುಂಚೆ ಹೇಳಿದ್ದೆ, ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳಿದೆ ಈ ವರ್ಷ ವಿಡಿಯೋ ಅಂದರೆ ಬರ್ತಡೇ ಮಾಡೋ ಪ್ಲಾನ್ ಇಲ್ಲ ಅಂತೇಳಿ. ಆದರೂ ಬೈಕಿಂದ ಒಂದು ಮಾಡೋಣ ಅಂತ ಸಿಂಪಲ್ ಅದೇ ಅಂತ ಗೊತ್ತಾ, ಸಮಾಧಾನಕರ ಬಹುಮಾನ ಅಂತ ಹೇಳ್ತಾರಲ್ಲ, ಬಿಟ್ವಿ ಅಂತ ಫುಲ್ ಬಿಡೋದಲ್ಲ. ಸೊ ಸ್ವಲ್ಪ ಏನಂತಾರಲ್ಲ ಕೂದಳೆಯಷ್ಟು ಇರಲಿ ಅಂತ, ಒಂದು ಗುಂಜಿನಷ್ಟು ಇರಲಿ ಅಂತ ಹೇಳ್ತೀವಲ್ಲ. ಸೊ ಆ ಥರ ಬೈಕಿಗೆ ಬೇಜಾರಾಗೋದು ಬೇಡ ಅಂತೇಳಿ. ಸೊ ನನ್ನ ಬರ್ತಡೇ ಮಾಡ್ತಾಯಿಲ್ಲ, ಬೈಕಿನ ಬರ್ತಡೇ ಮಾಡ್ತಾಯಿದ್ದೀನಿ. ಆದರೂ ತಗೊಳ್ಳೋದ್ನಾಗೆ ನನಗೊಂದು ಸ್ವಲ್ಪ ತೊಗೊಂಬಿಟ್ಟೆ. ಯಾವ್ದು ತಗೊಂಡಿದ್ದೀನಿ, ಎಷ್ಟು ಕೆ ಜಿ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ದಯವಿಟ್ಟು ಯಾರು ಕಮೆಂಟಾಗಿ ಬೈಯಕ್ಕೆ ಹೋಗ್ಬೇಡ್ರಪ್ಪ. ಕೇಕ್ ಇರೋದು ಮಜಾ ಕೈಗೆ ಹುಷಾರು ಹಿಡ್ಕೊಳ್ಳೋ. ಅವ್ನು ಹಿಡ್ಕೊಳಕ್ಕೆ ರೆಡಿ ಇಲ್ಲ, ಮತ್ತೆ ನನಗೆ ಕಮೆಂಟಾಗಿ ಬೈತಾರೆ ಅಂತೇಳಿ. ಸೊ ಮನೆ ಕೇಳು ಹಿಡ್ಕೊಳಕ್ಕೆ ರೆಡಿ ಇಲ್ಲ, ಅವ್ನ ಕೈಗಿತ್ತು. ನೀನು ಹಿಡ್ಕೊಂಬೋಣ ಕೇಕ್ ಅಂತ ನನಗೆ ಕೊಟ್ಟ. ಸೊ ಫೈನಲಿ ಕೇಕ್ ತೊಗೊಂಡಿದ್ದೀನಿ. ನೋಡೋಕೆ ಇಷ್ಟು ಸಣ್ಣದಿದೆ ಅಂತ ಬೇಜಾರಾಗಿ ಹೋಗ್ಬೇಡಿ. ಸಿಂಪಲಾಗಿ ಮಾಡ್ತಾಯಿದ್ದೀನಿ ವರ್ಷ. ನಾನು ಹೇಳಿದ್ದೆ ಕೇಕ್ ಈ ವರ್ಷ ಏನೋ ಬರ್ತಡೇ ಮಾಡೋ ಇದರಲ್ಲಿಲ್ಲ, ಮುಂದಿನ ವರ್ಷ ನೋಡೋಣ. ಮುಂದಿನ ವರ್ಷ ಆದರೆ ಸ್ವಲ್ಪ ಗ್ರ್ಯಾಂಡಾಗೆ ಮಾಡೋಣ. ಬಟ್ ಈ ವರ್ಷ ಯಾಕೋ ಅನ್ಕೊಂಬಿಟ್ಟಿದ್ದೀವಿ ಒಂದು ಸರಿ. ಸೊ ಹಂಗಾಗಿ ಜಸ್ಟ್ ಕೇಕ್ ತಂದಿದ್ದೀನಿ. ಇದನ್ನು ಇಲ್ಲಿ ಓಪನ್ ಮಾಡೋಕ್ಕಲ್ಲ, ಮನೆಗೆ ಓಪನ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ನಾವು ಪೂಜೆಗೆ ಏನಿಲ್ಲ ಅಂತ ನಾವು ಹೆಂಗೆ ಗೊತ್ತಂದ್ರೆ ರಾಪ್ ಓವರ್ ಬಿಡಿದ್ದಂಗೆ. ನಾ ಗಾಡಿ ತಗೊಂಡಾಗ ಯಾವ್ದು ದೇವಸ್ಥಾನ ತಂದಾಗಿನ ಇಲ್ಲ ತಾನೆ, ನಮ್ಮ ಮನೆಗೆ ತೊಗೊಂಬರೋದು. ಸೀದಾ ಮನೆಗೆ ತೊಗೊಂಬರ್ತೀನಿ. ನಾವು ಅಪ್ಪನ ಫೋಟೋ ಪೂಜೆ ಮಾಡ್ತೀವಿ, ಇದು ಮಾಡ್ತೀನಿ ಅಷ್ಟೇ. ನಾವೆಲ್ಲ ತಿರುಗಿ ಚೆನ್ನಾಗಿ ಹೋಗಲ್ಲ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ಹಾಗೆ ನಾವು ಮುಂಚೆಯಿಂದ ಹಂಗೆ ನಮ್ಮ ಬೇಬಿನ 3 ದಿವಸ ಆಯಿತು ಗಾಡಿ ವಾಶ್ ಮಾಡ್ಸ್ಕೊಂಬಂದು, ಗಾಡಿನ ತೆಗೆದಿಲ್ಲ. ಬನ್ನಿ ಕೇಕ್ ನೋಡೋಣ. ನನ್ನ ಲೈಫ್ನಲ್ಲೇ ಇಷ್ಟು ದೊಡ್ಡ ಕೇಕ್ ಇವತ್ತೇ ಫಸ್ಟ್ ಕಟ್ ಮಾಡಿಸಿರೋದು. ಹಾಂ ನಿನಗೆ ಎಲ್ಲ ಐಡಿಯಾ ಗೊತ್ತೀವಿ ನೀನು. ಗಂಗಮ್ಮ ಹೆಂಗೆ ನಮ್ಮ ಅಮ್ಮನೇ ಶಾಕು. ಈ ರೇಂಜಿಗೆ ಯಾವಾಗ ತಂದಿಲ್ಲ ಕೇಕ್ ಅಲ್ಲಮ್ಮ. 4 kg 5 kg 3 kg ಬರ್ತಡೇ ಮಾಡ್ತಿದ್ದೆ. ಮಗಳಿದ್ದ 4 kg ಕೇಕು ಹಿಂಗಿತ್ತು. ಹಂಗಲ್ಲ, ಅಬ್ಸರ್ವ್ ಮಾಡಿ ತಮೇಲೆ ನಮ್ಗೆ ಏನದ ನಮ್ಮ ಕರ್ನಾಟಕ ಧ್ವಜ ಇದ್ದಂಗಿಲ್ಲ ಇದು. ಎಕ್ಸ್ ನೋಡಿಲ್ಲ ಹಳದಿ ರೆಡ್ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ನಮ್ಮ ಬೇಬಿನೇ ರೆಡ್, ಇದು ರೆಡ್. ಸುಮ್ಮನೆ ತಗೊಂಬಂದ್ವಿ. ಹೌದಾ, ಅದು ಒಂದು ಇದೊಂದು ಸುಮ್ಮನೆ ತಗೊಂಬಂದ್ವಿ. ಇಲ್ಲಿ ಬಂದ್ಮೇಲೆ ನೋಡ್ತಾ ಇದ್ದೀನಿ ಎಲ್ಲೋ ರೆಡ್, ನಮ್ಮ ಕರ್ನಾಟಕ ಧ್ವಜ. ಸೂಪರ್ ಶಶಿ, ಗೊತ್ತಿಲ್ಲಂಗೆ ಏನೇನೋ ಒಳ್ಳೆ ಕೆಲಸ ಮಾಡಕತ್ತಿ. ಸೊ ಫೈನಲಿ ಸಿಂಪಲಾಗಿ ವರ್ಷ ಮಾಡ್ತಾಯಿದ್ದೀನಿ. ಹುಡುಗರನ್ನ ಯಾರನ್ನ ಕರೆಸಿಲ್ಲ, ಏನೂ ಇಲ್ಲ. ನಮ್ಮ ಸೊಸೆಯವರು ಬಂದರು, ವಿಶ್ ಮಾಡಿದರು. ಅವ್ರಿಗೆ ಅರ್ಜೆಂಟ್ ಇತ್ತು, ಹೇಳಿದ್ನಲ್ಲ ನಿಮಗೆ ವಿಡಿಯೋದ ಮುಂಚೆ ಹೇಳಿದ್ದೀನಿ. ಸೊ ಅರ್ಜೆಂಟ್ ಇತ್ತು ಅಂತ ಹೋಗಿದ್ದಾರೆ. ಸೊ ಹಂಗಾಗಿ ಈ ವರ್ಷ ಸಿಂಪಲ್ ಮಾಡ್ತಾಯಿದ್ದೀನಿ. ಬೇಬಿದು ಇದು ಬೇಬಿದು, ಇದು ನಂದು. ಬೇಬಿನ ಗಾಡಿ ಸ್ಟಾರ್ಟ್ ಮಾಡಿ ಆಮೇಲೆ ಕಟ್ ಮಾಡೋಣ. ಬೇಬಿನ ಸುಮ್ಮನೆ ಕಟ್ ಮಾಡೋದು ಬೇಡ. ರೆಡಿ ಬೇಬಿ ಊಟ ಕೇಕ್ ಅಪ್ಪಿ ತಪ್ಪಿ ಭಾಳ ದಿನ್ಸಕ್ಕೆ ಹೋಗ್ಬೇಡ್ರಿ. ಇರಿಬಿ ಬರ್ತಿದ್ರೆ ಗಾಡಿಗಳು ಅಲ್ಲಿ ಕಡಿಯಾಕ ಬಿಡ್ತವೆ. ಸೊ ಸಿಂಪಲಾಗಿ ಇಷ್ಟೇ ತಗೊಂಡು ಎರಡು ಕಡೆಯಿಂದ ಒಂದಿಷ್ಟು ತಗೊಂಡು ಸಿಂಪಲಾಗಿ ಇಷ್ಟೇ ಬೇಬಿಗೆ ಇಷ್ಟು ಭಾಳ ದಿವಸ ಬೇಡ. ಇಲ್ಲೇ ಚೋಡ ಹ್ಯಾಪಿ ಬರ್ಡೇ ಬೇಬಿ. ಫೈನಲಿ ಬೇಬಿ ಮುಗೀತು. ಇವಾಗ ನನ್ನ ಬರ್ತಡೇಗೆ ಚರಿ ಹಣ್ಣು ತಿನ್ಬಿಡ್ತೀನಿ. ಯಾಕಂದ್ರೆ ಇನ್ನೂ ಡಯಟ್ ಮಾಡೋಕತ್ತಿರೋದಕ್ಕೆ ಕೇಕ್ ಭಾಳ ತಿನ್ನೋಂಗಿಲ್ಲ. ಚರಿ ಹಣ್ಣು ತಿನ್ಬೋದು. ಇದು ನನ್ನ ಬರ್ತಡೇ ಸ್ಪೆಷಲ್. ಫಸ್ಟ್ ನಾನು ತಿನ್ಬಿಡ್ತೀನಿ, ಆಮೇಲೆ ಅಮ್ಮ ತಿನ್ನಿಸಿ. ಬೇಬಿ ಎಲ್ಲಿದ್ದು ಸೊಸೆ ಫೋನ್ ಮಾಡಿದ್ದೀನಿ. ಇರಾಮ ಅಂದರೆ ಸೊಸೆ ಕೇಕು 4 kg ಸಾಂಬಂದಿನಿ. 4 kg ಕೇಕು ನೋಡಿ. ಟನ್ 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 ಟನ್. ಇದ್ರಾಗ ಇನ್ನೊಂದು ಸ್ಪೆಷಲ್ ಐತೆ, ಏನು ಹೇಳೋಣ ನೋಡಿ. ಸ್ಪೆಷಲ್ ನೋಡು. ನಿಮ್ಮ ಅಜ್ಜಿ ತಗೊಂಬಂದು ನಮ್ಮ ಕನ್ನಡ ಧ್ವಜದ ಬಾವುಟದ ಕಲರ್ ಲೇಪ ರೆಡ್. ಹೆಂಗೆ ನಾವು ಸುಮ್ಮನೆ ಫೈನಲ್ ಯಾವ್ದು ಬೇಬಿದ್ ಕೊಡ್ತಾರೆ. ನಾ ತಿನ್ನೋ ನೋಡ್ಬೇಕಂತ ನಿಮ್ಮ ಅವನ ನೋಡ್ತದೆ ತಿನ್ನಾಗದೆ. ಕೇಕ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತೀನಿ. ಭಾಳ ಐತಿ, ಕ್ಲೀನಾಗಿ ಕಟ್ ಮಾಡಿ ಕ್ಲೀನಾಗಿ ಎಲ್ಲರಿಗೂ ಕೊಡ್ಬೇಕು. ಸುಮ್ಮನೆ ಕೊಡ್ಬೇಕು, ಬೇಜಾರ ಮಾಡೋದು ಯಾರಿಗೂ. ವಿಡಿಯೋನ ಇಲ್ಲಿ ಎಂಡ್ ಮಾಡ್ಬಿಡೋಣ. ಕೇಕ್ ಮಾತ್ರ ದಿನ ಸಖತ್ತಾಗಾಯ್ತು. ಈಗ 2 ಕೇಕ್ನ
3 ಮನೆ. ಸೊ ನಮ್ಮ ಮನೆಗೆ ಅಂದ್ರೆ ಸಿಂಪಲ್ ಮಗ ತೋರ್ಸಲ್ಲ ತೋರ್ಸೋ. ಫೈನಲಿ ಈ ವರ್ಷ ಬರ್ತಾರೆ ಮುಗೀತು. ಸೊ ಫೈನಲಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಏನು ನೋಡಿಸಿದ್ರೆ ಒಂದು ಕಮೆಂಟ್ ಮಾಡಿ. ಸೊ ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ. ಇನ್ನೇನು ನೋಡಿದ್ರೆ ಸದರೆಲ್ಲ ಮತ್ತೆ ಸಿಗ್ತೀನಿ. ಒನ್ಸ್ ಮೋರ್ ಹ್ಯಾಪಿ ಬರ್ಡೇ ಬೇಬಿ, ಹ್ಯಾಪಿ ಬರ್ಡೇ. ನಮ್ಮ ಶಿಷ್ಯನ ವಿಡಿಯೋ ಸದರೆಲ್ಲ ಮಾಡ್ತೀನಿ. ಇವ್ನ ಬಗ್ಗೆ ಇನ್ಫಾರ್ಮೇಷನ್ ಮಾಡ್ಬೇಕು. ಇವ್ನ ಬಗ್ಗೆ ನಮ್ಮ ಶಿಷ್ಯನ ಬಗ್ಗೆ ಏನು ಮಚ್ಚಿ. ಥ್ಯಾಂಕ್ಸ್ ಕೊಡು, ಥ್ಯಾಂಕ್ಸ್ ಕೊಡು. ಗುಡ್ ಬಾಯ್.